कश्मीरी सेब। लेखक प्रेमचंद। लेखक परिचय। प्रेमचंद जी का जन्म 31 जुलाई 1880 को वाराणसी के पास लमही नामक गांव में हुआ था। ಪ್ರೇಮಚಂದ್ ಅವರು ಜನಿಸಿದ್ದು 31 ಜುಲೈ 1880ರಲ್ಲಿ ವಾರಣಾಸಿಯ ಸಮೀಪದ ಲಮಹಿ ಅನ್ನುವ ಗ್ರಾಮದಲ್ಲಿ। इनका वास्तविक नाम धनपत राय था। ಇವರ ನಿಜವಾದ ಹೆಸರು ಧನಪತ್ ರಾಯ್ ಅಂತ। वे शिक्षा विभाग में नौकरी करते थे। ಅವರು ಶಿಕ್ಷಣ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು। बचपन में ही प्रेमचंद मातृ प्रेम से ವಂಚಿತ रहे। ಬಾಲ್ಯದಲ್ಲೇ ಇವರು ತಮ್ಮ ತಾಯಿಯನ್ನ ಕಳ್ಕೊಂಡ್ರು। इनका जीवन गरीबी में ही गुजरा। ಇವರ ಜೀವನ ಬಡತನದಲ್ಲಿಯೇ ಕಳೆಯಿತು। वे ಮೆಟ್ರಿಕ್ ತಕ್ ही पढ़ पाए। ಇವರಿಗೆ ಮೆಟ್ರಿಕ್ಯುಲೇಷನ್ ತನಕ ಓದಲಿಕ್ಕೆ ಸಾಧ್ಯ ಆಯಿತು। वे ಯಥಾರ್ಥವಾದಿ ಕಥಾಕಾರ थे। ಅಂದರೆ ಅವರು ವಾಸ್ತವವಾದಿ ಕಥೆಗಾರರು, ಅಂದರೆ ಏನು ವಾಸ್ತವ ಸಂಗತಿಗಳು ಇದಾವೋ ಅದರ ಮೇಲೆ ಬೆಳಕನ್ನು ಚೆಲ್ಲುವಂಥ ಕಥೆಗಾರರು। इनकी प्रमुख रचनाएं, ಇವರ ಪ್ರಮುಖ ರಚನೆಗಳು ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ इनके प्रमुख ಉಪನ್ಯಾಸ। ಇವೆಲ್ಲ ಇವರ ಕಾದಂಬರಿಗಳು। बड़े घर की बेटी, नमक का दरोगा, पंच परमेश्वर, पूस की रात आदि इनकी प्रसिद्ध कहानियां हैं। ಇವೆಲ್ಲ ಇವರ ಪ್ರಸಿದ್ಧ ಕಥೆಗಳು। प्रेमचंद जी की कहानियां मान सरोवर नाम से संकलित हैं। ಇವರ ಎಲ್ಲ ಕಥೆಗಳನ್ನು ಮಾನ್ ಸರೋವರ್ ಎನ್ನುವ ಹೆಸರಿನಿಂದ ಪ್ರಕಟಿಸಲಾಗಿದೆ। ಮಾನ್ ಸರೋವರ್ ಅನ್ನುವ ಪುಸ್ತಕದಲ್ಲಿ ನಾವು ಎಲ್ಲ ಇವರ ಕಥೆಗಳನ್ನು ನೋಡಬಹುದು। ಪಾಠ का आशय। ಈ ಪಾಠದ ಆಶಯ ಏನು, ಇದರ ಉದ್ದೇಶ ಏನು? लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है। ಲೇಖಕರು ತಮ್ಮ ಅನುಭವವನ್ನು ಈ ಪಾಠದಲ್ಲಿ ತಿಳಿಸುತ್ತಾ ಓದುಗರಿಗೆ ತಿಳಿಸುತ್ತಾ ಅವರಿಗೆ ಒಂದು ವಿಷಯವನ್ನು ಎಚ್ಚರಿಸ್ತಾ ಇದ್ದಾರೆ। ಏನಂದರೆ, ಕೊಂಡುಕೊಳ್ಬೇಕಾದ್ರೆ ಅಂದರೆ ಯಾವುದಾದ್ರೂ ವಸ್ತುವನ್ನು ಕೊಂಡುಕೊಳ್ಳೋಕೆ ನೀವು ಹೋದಾಗ ತುಂಬ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ, ಇಲ್ಲ ಅಂದರೆ ನೀವು ಮೋಸ ಹೋಗಬಹುದು। इस कहानी में बाजार में लोगों के साथ होने वाली धोखाबाजी पर प्रकाश डाला गया है। ಈ ಕಥೆಯಲ್ಲಿ ಮಾರುಕಟ್ಟೆಯಲ್ಲಿ ಅಂದರೆ ಸಂತೆಯಲ್ಲಿ, ಮಾರ್ಕೆಟ್ನಲ್ಲಿ ಜನಗಳ ಜೊತೆಗೆ ನಡೆಯುವ ಮೋಸ, ಅವ್ಯವಹಾರದ ಮೇಲೆ ಬೆಳಕನ್ನು ಚೆಲ್ಲಲಾಗಿದೆ। और खरीदारी करते समय सावधानी बरतने की आवश्यकता पर जोर दिया गया है। ಮತ್ತು ಕೊಂಡುಕೋಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಅನ್ನೋದರ ಮೇಲೆ, ಅದರ ಅವಶ್ಯಕತೆ ಮೇಲೆ ಬೆಳಕನ್ನು ಚೆಲ್ಲಲಾಗಿದೆ, ಒತ್ತು ಕೊಡಲಾಗಿದೆ। ಈಗ ಪಾಠಕ್ಕೆ ಹೋಗೋಣ। कल शाम को चौक में 2-4 ज़रूरी चीज़ें खरीदने गया था। ನಿನ್ನೆ ಸಂಜೆ ಕೆಲವು ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ ನಾನು ಪೇಟೆಗೆ ಹೋಗಿದ್ದೆ। ಚೌಕ್ ಅಂದರೆ ಪೇಟೆ, ವೃತ್ತ ಅಂತ ಅರ್ಥ ಕೊಡುತ್ತೆ। ಪಂಜಾಬಿ ಮೇವಾ ಫರೋಶೋं की दुकानें रास्ते ही में पड़ती हैं। ಪಂಜಾಬಿನ ಹಣ್ಣಿನ ವ್ಯಾಪಾರಿಗಳ ಅಂಗಡಿಗಳು ರಸ್ತೆಯಲ್ಲೇ ಇವೆ। एक दुकान पर बहुत अच्छे रंगदार गुलाबी सेब सजे हुए नजर आए। ಒಂದು ಅಂಗಡಿಯಲ್ಲಿ ತುಂಬ ಒಳ್ಳೆಯ ಬಣ್ಣದ ಗುಲಾಬಿ ಬಣ್ಣದ ಸೇಬುಗಳು ಕಂಡು ಬಂದವು। जी ललचा उठा, ನನ್ನ ಮನಸ್ಸಿಗೆ ಆಸೆ ಆಯಿತು। आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है। ಇತ್ತೀಚೆಗೆ ವಿದ್ಯಾವಂತರಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಅನ್ನುವ ಶಬ್ದಗಳ ಮೇಲೆ ವಿಚಾರ ಮಾಡುವ ಒಂದು ಪ್ರವೃತ್ತಿ, ಅಭ್ಯಾಸ ಹೆಚ್ಚಿಗೆ ಆಗಿದೆ। ಟೊಮಾಟೊ ಕೋ ಪಹಲೆ ಕೋಯಿ ಭೀ ನ ಪೂಛ್ತಾ ಥಾ। ಟೊಮಾಟೋವನ್ನು ಮೊದಲು ಯಾರೂ ಕೇಳ್ತಾ ಇರಲಿಲ್ಲ, ಅದನ್ನು ಮೂಸ್ ನೋಡ್ತಾ ಇರಲಿಲ್ಲ। ಅಬ್ ಟೊಮಾಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ। ಈಗ ಟೊಮಾಟೊ ಸಹ ಊಟದ ಅತ್ಯಂತ ಅವಶ್ಯಕ ಅಂಗವಾಗಿ ಬಿಟ್ಟಿದೆ। गाजर भी पहले गरीबों के पेट भरने की चीज़ थी। ಕ್ಯಾರೆಟ್, ಗಜ್ರಿ ಸಹ ಈ ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು। ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ। ಶ್ರೀಮಂತರು ಅದರ ಹಲ್ವಾ ಮಾತ್ರ, ಒಂದು ರೀತಿಯ ತಿನ್ನಿಸೋದು, ಸಿಹಿ ಪದಾರ್ಥ, ಅದನ್ನು ತಿಂತಾ ಇದ್ರು। ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ। ಈಗ ಏನು ಗೊತ್ತಾಗಿದೆ ಅಂದರೆ ಈ ಕ್ಯಾರೆಟ್ನಲ್ಲೂ ತುಂಬ ವಿಟಮಿನ್ಗಳು ಇವೆ ಅಂತ ಗೊತ್ತಾಗಿದೆ। ಇಸ್ಲಿಯೇ ಗಾಜರ್ ಕೋ ಭಿ ಮೇಜೋಂ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ। ಆದ್ದರಿಂದ ಈ ಕ್ಯಾರೆಟ್ಗಳಿಗೂ ಸಹ ಈಗ ಮೇಜಿನ ಮೇಲೆ ಅದಕ್ಕೆ ಅವಕಾಶ ಸಿಗ್ತಾ ಇದೆ, ಅದಕ್ಕೆ ಪ್ರಮೋಷನ್ ಸಿಕ್ಕಿದೆ ಈಗ। ಸೇಬ್ ಕೆ ವಿಷಯ में तो यह कहा जाने लगा है कि एक सेब रोज खाइए तो आपको डॉक्टरों की जरूरत ना रहेगी। ಸೇಬಿನ ವಿಷಯದಲ್ಲಿ ಒಂದು ಮಾತು ಹೇಳ್ತಾರೆ, ಎನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಇಂಗ್ಲೀಷ್ನಲ್ಲಿ ಆ ಮಾತಿದೆ। ಅಂದರೆ ಪ್ರತಿದಿನ ನೀವು ಒಂದು ಸೇಬಿನ ಹಣ್ಣನ್ನು ತಿಂತಾ ಇದ್ರೆ ನಿಮಗೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಬೀಳೋದಿಲ್ಲ, ಅಂದರೆ ನೀವು ಆರೋಗ್ಯವಾಗಿರ್ತೀರಿ ಅಂತ। डॉक्टर से बचने के लिए हम निम्कौड़ी तक खाने को तैयार हो सकते हैं। ಡಾಕ್ಟರ್ ಸಹವಾಸ ತಪ್ಪಿಸ್ಕೊಳ್ಳಿಕ್ಕೆ ನಾವು ಬೇವಿನ ಹಣ್ಣಿನ ಕಷಾಯವನ್ನು ಬೇಕಾದರೆ ತಿಂದುಬಿಡ್ತೀವಿ, ಬೇವಿನ ಹಣ್ಣನ್ನು ಬೇಕಾದರೆ ಸೇವಿಸ್ಬಿಡ್ತೀವಿ। ಸೇಬ್ ತೋ ರಸ और स्वाद में अगर आम से बढ़कर नहीं है तो घटकर भी नहीं है। ಈ ಸೇಬಿನ ಹಣ್ಣಿದೆಯಲ್ಲ, ರಸ ಮತ್ತು ಸ್ವಾದದಲ್ಲಿ, ರುಚಿಯಲ್ಲಿ ಮಾವಿನ ಹಣ್ಣಿಗಿಂತ ಏನು ಹೆಚ್ಚಲ್ಲ, ಆದರೆ ಕಡಿಮೆನೂ ಸಹ ಅಲ್ಲ।
सेब को यह स्थान मिल चुका है, ಸೇಬಿಗೆ ಈ ಸ್ಥಾನ ಸಿಕ್ಬಿಟ್ಟಿದೆ. अब वह केवल स्वाद की चीज नहीं है, उसमें गुण भी हैं. ಈಗ ಅದು ಕೇವಲ ರುಚಿಯ ಹಣ್ಣಲ್ಲ, ರುಚಿಯ ವಸ್ತು ಮಾತ್ರ ಅಲ್ಲ, ಅದರಲ್ಲಿ ಗುಣಗಳು ಸಹ ಇವೆ. हमने दुकानदार से मोल भाव किया और आध ಸೇರ್ ಸೇಬ್ ಮಾಂಗೆ. ನಾನೇನು ಮಾಡಿದೆ ಅಂದರೆ ಇಲ್ಲಿ ಲೇಖಕರು ಹೇಳ್ತಾ ಇರೋದು, ಅಂಗಡಿಯವನ ಜೊತೆಗೆ ಸ್ವಲ್ಪ ಚೌಕಾಸಿ ಮಾಡಿಬಿಟ್ಟು ಅರ್ಧ ಸೇರು ಸೇಬನ್ನು ಕೇಳಿದೆ. ದುಕಾನ್ದಾರ್ ನೆ ಕಹಾ, ಅಂಗಡಿಯವನು ಹೇಳ್ದ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೇ ಖಾಸ್ ಕಾಶ್ಮೀರ್ಗೆ. ಸಾಹೇಬ್ರೆ ತುಂಬ ರುಚಿಯಾದ ಸೇಬ್ ಬಂದಿದ್ದಾವೆ ಕಾಶ್ಮೀರದಿಂದ. ಆಪ್ ಲೇ ಜಾಯೆ ಖಾಕರ್ ತಬಿಯತ್ ಖುಷ್ ಹೋ ಜಾಯಿಗಿ. ನೀವು ತೊಗೊಂಡೋಗಿ ತಿನ್ನಿರಿ, ನಿಮ್ಮ ಆರೋಗ್ಯ ಸುಧಾರಿಸ್ಬಿಡುತ್ತೆ, ಭಾಳ ಖುಷಿ ಆಗುತ್ತೆ ನಿಮಗೆ ಅಂತ ಅಂದ. ಮೈನೆ ರುಮಾಲ್ ನಿಕಾಲ್ ಕರ್ ಉಸೆ ದೇತೆ ಹುವೆ ಕಹಾ ಚುನ್ ಚುನ್ ಕರ್ ರಖನಾ. ನಾನು ನನ್ನ ರುಮಾಲನ್ನು ತೆಗೆದು ಅವನಿಗೆ ಕೊಡ್ತಾ ಹೇಳಿದೆ, ನೋಡಪ್ಪ ಆರಿಸಿ ಇಡು ಅಂತ ಅಂದೆ. ದುಕಾನ್ದಾರ್ನೇ ತರಾಜು ಉಠಾಯಿ ಅವ್ರು ಅಪ್ನೆ ನೌಕರ್ ಸೆ ಬೋಲಾ. ಅಂಗಡಿಯವನು ತನ್ನ ತಕಡಿ ತಗೊಂಡು ತನ್ನ ನೌಕರ ಆಳಿಗೆ ಹೇಳ್ದ, ಸುನೋ ಆದ್ ಸೇರ್ ಕಾಶ್ಮೀರ್ ಸೇಬ್ ನಿಕಾಲ್ಲ ಚುನ್ಕರ್ ಲಾನಾ. ಏ ಹುಡುಗ ಇಲ್ಲಿ ಕೇಳು, ಒಂದು ಅರ್ಧ ಸೇಬು ಕಾಶ್ಮೀರದ ಸೇಬನ್ನು ತಗೊಂಬ, ಆರ್ ತರಬೇಕು ಅಂತ ಅಂದ. ಲೌಂಡ 4 ಸೇಬ್ ಲಾಯ ದುಕಾನ್ದಾರ್ನೇ ತೌಲ. ಅವನೊಂದು 4 ಸೇಬನ್ನು ತಂದ, ಅಂಗಡಿಯವನದನ್ನು ತೂಕ ಮಾಡ್ದ. ಏಕ್ ಲಿಫಾಫೆ ಮೇ ಉನ್ಹೇ ರಖ ಅವ್ರ ರುಮಾಲ್ ಮೇ ಬಾಂಧ್ ಕರ್ ಮುಜೆ ದೇ ದಿಯಾ. ಒಂದು ಕವರಿನಲ್ಲಿ ಅದನ್ನು ಇಟ್ಬಿಟ್ಟು ಆ ರುಮಾಲ್ನಲ್ಲಿ ಕಟ್ಟಿ, ಅಂದರೆ ದೊಡ್ಡ ಕರ್ಚೀಪ್ನಲ್ಲಿ ಕಟ್ಟಿಬಿಟ್ಟು ನನ್ನ ಕೈಗೆ ಅದನ್ನು ಕೊಟ್ಟ. ಮೈನೆ 4 ಆನೆ ಉಸ್ಕೆ ಹಾತ್ ಮೇ ರಖೆ. ನಾನು 4 ಆನೆಗಳನ್ನು ಅವನಿಗೆ ಕೊಟ್ಟೆ, 4 ಆನೆ. ಘರ್ ಆಕರ್ ಲಿಫಾಫಾ ಜೋಕಾ ತ್ಯೋ ರಖ್ ದಿಯಾ. ಮನೆಗೆ ಬಂದುಬಿಟ್ಟು ಆ ಲಿಫಾಫಾ ಅಂದರೆ ಕವರನ್ನು ಹೆಂಗಿತ್ತು ಹಾಗೆ ಇಟ್ಬಿಟ್ಟೆ, ಅದನ್ನು ನಾನು ಬಿಚ್ಚಲಿಲ್ಲ ಅಂತ ಅರ್ಥ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹಿ ಹೈ. ರಾತ್ರಿ ಸೇಬನ್ನಾಗಲಿ ಅಥವಾ ಬೇರೆ ಹಣ್ಣನ್ನಾಗಲಿ ತಿನ್ನುವ ಪದ್ಧತಿ ಇಲ್ಲ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಹಣ್ಣನ್ನು ತಿನ್ನುವ ಸಮಯ ಯಾವುದಪ್ಪ ಅಂದರೆ ಬೆಳಗಿನ ಸಮಯ. आज सुबह हाथ धोकर जो नाश्ता करने के लिए एक सेब निकाला तो सड़ा हुआ था. ಬೆಳಿಗ್ಗೆ ಎದ್ದೆ, ಕೈಕಾಲು ಮುಖ ತೊಳ್ಕೊಂಡು ನಂತರ ನಾಷ್ಟ ಮಾಡಲಿಕ್ಕೆ ಕೂತ್ಕೊಂಡಾಗ ಒಂದು ಸೇಬನ್ನು ತೆಗೆದೆ. ತೋ ಸಡಾ ಹುವಾ ಥಾ, ಅದು ಹೊಡೆದೋಗ್ಬಿಟ್ಟಿತ್ತು. 1 ರೂಪಾಯಿಗೆ ಆಕಾರ ಕಾ ಚಿಲ್ಕಾ ಗಲ್ಗಯಾ ಥಾ. 1 ರೂಪಾಯಿ ಆಕಾರದ ಒಂದು ಸಿಪ್ಪೆ ಅದು ಮೆತ್ತಗಾಗ್ಬಿಟ್ಟಿತ್ತು. ಸಮझा ರಾತ್ ಕೋ ದುಕಾನ್ದಾರ್ನೇ ದೇಖಾ ನಾ ಹೋಗ. ರಾತ್ರಿ ಅಂಗಡಿಯವನು ಸರಿಯಾಗಿ ನೋಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ದೂಸರಾ ನಿಕಾಲ, 2ನೇ ತೆಗೆದೆ. ಮಗರ್ ಯಹ ಆಧಾ ಸಡಾ ಹುವಾ ಥಾ, ಅದು ಸಹ ಅರ್ಧ ಕೊಳ್ತೋಗಿತ್ತು. अब संदेह हुआ दुकानदार ने मुझे धोखा तो नहीं दिया है. ಈಗ ನನಗೆ ಅನುಮಾನ ಶುರುವಾಯಿತು, ಅಂಗಡಿಯವನು ಏನಾದರೂ ನನಗೆ ಮೋಸ ಮಾಡಿದ್ನೋ ಹೇಗೆ. तीसरा सेब निकाला, 3ನೇ ಸೇಬ್ ತೆಗೆದೆ. यह सड़ा तो ना था मगर एक तरफ दबकर बिल्कुल पिचक गया था. ಇದು ಕೊಳ್ತಿರ್ಲಿಲ್ಲ, ಆದರೆ ಒಂದು ಕಡೆ ಜಜ್ಜಿದಂತೆ ಆಗಿತ್ತು, ಮೆತ್ತಗಾಗ್ಬಿಟ್ಟಿತ್ತು. ಚೌಥಾ ದೇಖಾ, ಈಗ 4ನೇದನ್ನು ತೆಗೆದೆ. ವಹ ಯೂಂ ತೋ ಬೇದಾಗ್ ಥಾ, ಅದು ನೋಡ್ಲಿಕ್ಕೇನೋ ಚೆನ್ನಾಗೇ ಇತ್ತು. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ, ಆದರೆ ಅದರಲ್ಲಿ ಒಂದು ಕಪ್ಪು ರಂಧ್ರ ಇತ್ತು. ಜೈಸಾ ಅಕ್ಸರ್ ಬೇರೋಮೆ ಹೋತಾ ಹೈ, ಬೇರಿನ ಹಣ್ಣುಗಳಲ್ಲಿ ಇರುತ್ತಲ್ಲ ಆ ರೀತಿ ಕಪ್ಪು ರಂಧ್ರ ಕಂಡು ಬಂತು, ಅಂದರೆ ಅದು ಹುಳುಕಾಗ್ಬಿಟ್ಟೈತೆ. ಕಾಟಾ ತೋ ಭೀತರ್ ವೈಸೆ ಹಿ ದಬ್ಬೆ, ಅದನ್ನು ಕೊಯ್ದಾಗ ಒಳಗಡೆನೂ ಅಂತಹದೇ ಕಪ್ಪು ಕಪ್ಪು ಕಾಣಿಸ್ತು, ಹುಳುಕು ಕಾಣಿಸ್ತು. ಜೈಸೆ ಬೇರ್ ಮೇ ಹೋತೆ ಹೇ, ಬೇರಿನ ಹಣ್ಣುಗಳಲ್ಲಿ ಇರ್ತಾವಲ್ಲ ಆ ರೀತಿ. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ, ಒಂದು ಸೇಬು ಸಹ ತಿನ್ನಲಿಕ್ಕೆ ಯೋಗ್ಯವಾಗಿರಲಿಲ್ಲ. 4 ಆನೆ ಪೈಸೋं का इतना गम न हुआ जितना समाज के इस चारित्रिक पतन का. 4 ಆನೆ ಕಳ್ಕೊಂಡೆ ಅಂತ ನನಗೆ ಬೇಜಾರಾಗಲಿಲ್ಲ, ಸಮಾಜ ಚಾರಿತ್ರಿಕವಾಗಿ ಅಂದರೆ ನೈತಿಕವಾಗಿ ಎಷ್ಟೊಂದು ಕೆಳಗೆ ಹೋಗ್ಬಿಟ್ಟಿದೆಯಲ್ಲ ಅಂತ ನನಗೆ ಬೇಜಾರಾಯಿತು. ದುಕಾನ್ದಾರ್ನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಕಾಬಾಜಿ ಕಾ ವ್ಯವಹಾರ ಕಿಯಾ. ಅಂಗಡಿಯವನು ಬೇಕಂತಲೇ ನನಗೆ ಅಂದರೆ ನನ್ನ ಜೊತೆಗೆ ಮೋಸ ಮಾಡಿದ್ದ. ಏಕ್ ಸೇಬ್ ಸಡಾ ಹುವಾ ಹೋತಾ ತೋ ಮೈ ಉಸ್ಕೋ ಕ್ಷಮಾಕ್ಕೆ ಯೋಗ್ಯ ಸಮಜ್ತಾ. ಒಂದು ಸೇಬ್ ಏನಾದರೂ ಕೊಡ್ತಿದ್ರೆ ಇರಲಿ ಬಿಡು ಪಾಪ ಅಂತ ನಾನು ಅವನನ್ನು ಕ್ಷಮಿಸ್ತಿದ್ದೆ. ಸೋಚ್ತಾ ಉಸ್ಕಿ ನಿಗಾಹ ನಾ ಪಡಿ ಹೋಗಿ, ಅವನು ನೋಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತಿದ್ದೆ, ಅವನ ದೃಷ್ಟಿ ಬಿದ್ದಿರ್ಲಿಕ್ಕಿಲ್ಲ ಅಂತ. ಮಗರ್ ಚಾರೋಂ ಕೆ ಚಾರೋ ಖರಾಬ್ ನಿಕಲ್ ಜಾಯೆ, ಯಹ ತೋ ಸಾಫ್ ಧೋಕಾ ಹೈ. 4ಕ್ಕೆ 4 ಹಣ್ಣುಗಳು ಕೊಳ್ತೋಗಿದಾವಂದರೆ ಇದು ಮೋಸ ಅಂತಾನೆ ಅರ್ಥ. ಮಗರ್ ಇಸ್ ಧೋಕೆ ಮೇ ಮೇರಾ ಭಿ ಸಹಯೋಗ ಥಾ, ಈ ಮೋಸದಲ್ಲಿ ನನ್ನ ಸಹಕಾರನೂ ಇತ್ತು. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಕಾ ದೇನೆ ಕಿ ಪ್ರೇರಣಾ ಥಿ. ನಾನು ಅವನ ಕೈಯಲ್ಲಿ ನನ್ನ ರುಮಾಲನ್ನು ತೆಗೆದು ಇಟ್ಟಿದ್ದು ಅವನಿಗೆ ಮೋಸ ಮಾಡಲಿಕ್ಕೆ ಒಂದು ಎಡೆ ಮಾಡಿಕೊಡ್ತು, ದಾರಿ ಮಾಡಿಕೊಡ್ತು. ಉಸನೆ ಭಾಂಪ್ ಲಿಯಾ ಕಿ ಯಹ ಮಹಾಶಯ ಅಪ್ನೆ ಆಂಖೋ ಸೆ ಕಾಮ್ ಲೇನೆ ವಾಲೆ ಜೀವ್ ನಹಿ ಹೈ. ಅವನು ಲೆಕ್ಕ ಹಾಕ್ಕೊಂಡ್ಬಿಟ್ಟ ಮನಸ್ಸಿನಲ್ಲಿ, ಈ ಮಹಾಶಯರು ತಮ್ಮ ಕಣ್ಣಿಂದ ನೋಡಿ ತಗೊಳ್ಳುವಂಥವ್ರಲ್ಲ. ಅವ್ರು ನಾ ಇತನೆ ಚೌಕಸ್ ಹ್ಯಾಂಕಿ ಘರ್ಸೆ ಲೌಟಾನೆ ಆಯೆ, ಇವರು ಮನೆಗೆ ಹೋದ್ಮೇಲೂ ಸಹ ಮತ್ತು ವಾಪಸ್ ತರುವಂಥ ಪೈಕಿನೂ ಅಲ್ಲ ಅಂತ ಅವನು ಅಂದ್ಕೊಂಡ. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೈ ಜಬ್ ಉಸೆ ಅವಸರ್ ಮಿಲ್ತಾ ಹೈ. ಮನುಷ್ಯ ಯಾವಾಗ ಮೋಸ ಮಾಡ್ತಾನೆ ಅಂದರೆ ಅವನಿಗೆ ಅವಕಾಶ ಸಿಕ್ಕಾಗ. ಬೇಯಿಮಾನಿ ಕಾ ಅವಸರ್ ದೇನಾ ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ್ ಸೆ ಬೇಯಿಮಾನಿ ಮೇ ಸಹಯೋಗ ದೇನಾ ಹೈ.
ಮೋಸ ಮಾಡಲಿಕ್ಕೆ ನಾವು ಒಬ್ಬರಿಗೆ ಅವಕಾಶ ಕೊಡೋದು ನಮ್ಮ ಸದರದಿಂದ ಆಗಿರ್ಬೋದು ಅಥವಾ ವಿಶ್ವಾಸದಿಂದ ಆಗಿರ್ಬೋದು, ಅದರಲ್ಲಿ ನಾವು ಸಹಕಾರ ಕೊಟ್ಟಂಗೆನೆ. ಪढ़े लिखे ಬಾಬುವೋ ಅವ್ರ ಕರ್ಮಚಾರಿಯೋ ಪರ್ತು ಅಬ್ ಕೋಯಿ ವಿಶ್ವಾಸ नहीं करता. ಈಗ ವಿದ್ಯಾವಂತ ಅಧಿಕಾರಿಗಳ ಮೇಲೆ ಅಥವಾ ಸರ್ಕಾರಿ ನೌಕರರ ಮೇಲೆ ಯಾರು ನಂಬಿಕೆಯನ್ನು ಇಡೋದಿಲ್ಲ. ಕಿಸಿ ಥಾನೆ ಯಾ ಕಚೇರಿ ಯಾ ಮುನ್ಸಿಪಾಲ್ಟಿ ಮೇ ಚಲೆ ಜಾಯಿಯೇ. ಯಾವುದಾದ್ರೂ ಪೊಲೀಸ್ ಸ್ಟೇಷನ್ನು, ಯಾವುದಾದ್ರು ಕಚೇರಿ, ಮುನ್ಸಿಪಾಲ್ಟಿಗೆ ಹೋದರೆ आपकी ऐसी दुर्गति होगी कि आप बड़ी से बड़ी हानि उठाकर भी उधर ना जाएंगे. ಅಲ್ಲಿ ಹೋಗ್ಬಿಟ್ರೆ ನಿಮಗೆ ಇನ್ನೊಂದು ಸರಿ ಅಲ್ಲಿ ಹೋಗಬಾರ್ದು ಅಂಥ ಸ್ಥಿತಿ ನಿಮಗೆ ಉಂಟಾಗುತ್ತೆ. ಅಂದರೆ ಎಲ್ಲರೂ ಇಲ್ಲಿ ಭ್ರಷ್ಟರಾಗಿದ್ದಾರೆ, ಲಂಚಕೋರರಾಗಿದ್ದಾರೆ ಅಂತ ಅರ್ಥ. ಪಹಲೆ ಐಸಾ ನಹಿ ಥಾ, ಮೊದಲು ಈ ರೀತಿ ಇರಲಿಲ್ಲ. ವ್ಯಾಪಾರಿಯೋ ಕಿ ಸಾಕ್ ಬನಿ ಹುಯಿ ಥಿ. ಮೊದಲು ವ್ಯಾಪಾರಿಗಳಲ್ಲಿ ಒಂದು ವ್ಯವಹಾರ ಇತ್ತು, ವ್ಯವಹಾರ ಚೆನ್ನಾಗಿತ್ತು ಅವ್ರದ್ದು. ನೀವು ತೋಲ್ ಮೇ ಚಾಹೆ ಛಟಾಂಕ್ ಆದ್ ಛಟಾಂಕ್ ಕಸಲೆ, ತೂಕದಲ್ಲಿ ಒಂದು ಸ್ವಲ್ಪ ಹಿಡ್ಕೊಳ್ತಾ ಇದ್ರು. ಆದರೂ ಸಹ आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत ना थी. ಆದರೆ ನೀವು 5ರ ಜಾಗದಲ್ಲಿ ಅವರಿಗೆ 10 ರೂಪಾಯಿ ನೋಟ್ ಕೊಟ್ಟು ಬಂದರೂ ಸಹ ನೀವು ಹೆದರೋ ಅವಶ್ಯಕತೆ ಇರಲಿಲ್ಲ. ಆಪ್ಕೆ ರೂಪಾಯಿ ಸುರಕ್ಷಿತ, ಅದು ಸುರಕ್ಷಿತವಾಗಿರ್ತಾ ಇತ್ತು. ಅಂದರೆ ಮತ್ತೆ ಅವರು ವಾಪಸ್ ಕೊಡ್ತಾ ಇದ್ರು ಅಂತ ಅರ್ಥ. मुझे याद है एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी. ನನಗೆ ಚೆನ್ನಾಗಿ ನೆನಪಿದೆ, ಮುಹರ್ರಂ ಟೈಮಲ್ಲಿ ನಾನು ಒಬ್ಬ ಅಂಗಡಿಯವನಿಂದ ರೇವಡಿಗಳನ್ನ ಕೊಂಡ್ಕೊಂಡಿದ್ದೆ. ಇವನ್ನ ರೇವಡಿ ಅಂತ ಕರೀತಾರೆ. ಅವ್ರ ಪೈಸೆ ಕಿ ಜಾಗ ಅಠನ್ನಿ ದಿಯಾ ಥಾ. ಅವನಿಗೆ ಪೈಸೆ ಕೊಡಬೇಕಾಗಿತ್ತು, ನಾನು ಅದ್ರ ಬದಲಿಗೆ 8 ಆಣೆ ಕೊಟ್ಟು ಬಂದುಬಿಟ್ಟಿದ್ದೆ. घर आकर जब अपनी भूल मालूम हुई तो दुकानदार के पास दौड़ा गया. ಮನೆಗೆ ಬಂದುಬಿಟ್ಟು ನನ್ನ ತಪ್ಪಿನ ಅರಿವಾದಾಗ ನಾನು ಅಂಗಡಿಯವನ ಹತ್ರ ಮತ್ತೆ ಓಡ್ ಹೋದೆ. ಆಶಾ ನಹಿ ಥಿ ಕಿ ವಹ ಅಠನ್ನಿ ಲೌಟಾಯೇಗ, ಅವನು ವಾಪಸ್ ಕೊಡ್ತಾನೆ 8 ಆಣೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಲೇಕಿನ್ उसने प्रसन्न चित्त से अठन्नी लौटा दी और उल्टे मुझसे क्षमा मांगी. ಆದರೆ ಅವನು ಬಹಳ ಸಂತೋಷದಿಂದ ನಾನು 8 ಆಣೆ ವಾಪಸ್ ಕೊಟ್ಟಿದ್ದಲ್ಲದೆ ನನಗೆ ನನ್ನ ಬಳಿ ಕ್ಷಮೆ ಕೇಳ್ದ. यहाँ कश्मीरी सेब के नाम से सड़े हुए सेब बेचे जाते हैं. ಇಲ್ಲಿ ನೋಡಿದರೆ ಕಾಶ್ಮೀರಿ ಸೇಬು ಅನ್ನೋ ಹೆಸರಿನಿಂದ ಕೊಳ್ತೋಗಿರೋ ಸೇಬನ್ನು ಮಾರಾಟ ಮಾಡ್ತಾ ಇದ್ದಾರೆ. मुझे आशा है पाठक बाजार में जाकर मेरी तरह आंखें ना बंद कर लिया करेंगे. ನನಗೆ ನಂಬಿಕೆ ಇದೆ, ಓದುಗರು ಪೇಟೆಗೆ ಹೋದಾಗ, ಅಂದರೆ ಯಾವುದಾದ್ರೂ ವಸ್ತುವನ್ನು ಕೊಂಡ್ಕೊಳ್ಳಿಕ್ಕೆ ಹೋದಾಗ ನನ್ನಂತೆ ಕಣ್ಣು ಮುಚ್ಕೊಂಡು ಕೊಂಡ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ನಹಿ ತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ. ಇಲ್ಲ ಅಂದರೆ ಅವ್ರಿಗೂ ಸಹ ಎಂಥ ಸೇಬ್ ಸಿಗ್ತವೆ, ಕಾಶ್ಮೀರಿ ಸೇಬುಗಳೇ ಸಿಗ್ತವೆ, ಅಂದರೆ ಕೊಳ್ತು ಹೋಗಿರೋವು.